ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಪಿಕಾಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಂತೂ ಎಲ್ಲ ಸೀರೆ ಬಾರ್ಡರ್ಗೆ ಮಾಮೂಲಾಗಿ ಬಂದಿರುತ್ತೆ. ಸೊ ಆ ಥರ ಕೂಡ ನೀವು ಹಾಕೋಬೋದು ಅಂತ ಇವತ್ತು ಪಿಕೋ ಡಿಸೈನ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಡಿಸೈನ್ ಲುಕ್ ಬಂದು ನೋಡಿ ಯಾವ ರೀತಿ ಇದೆ ಅಂತ. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಒಂದು ರಿಂಗ್ ಬೀಡ್ಸ್ ಆಗಿ ಮಿರಲ್ ಬಳಸದೆ ಕಂಪ್ಲೀಟಾಗಿ ದಾರದಿಂದನೇ ವರ್ಕ್ ಅನ್ನೋದು ಮಾಡಿದ್ದೀನಿ. ಹಾಗೆ ಎಲ್ಲಕ್ಕಿಂತ ಮೇಯ್ನಾಗಿ ಹೇಳೋದಂದರೆ ತುಂಬ ಈಸಿ ಇದೆ. ಬಿಗಿನರ್ಸ್ ಕೂಡ ಆರಾಮಾಗಿ ಈ ಒಂದು ಡಿಸೈನ್ನ ನೀವು ರೆಡಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಕಂಪ್ಲೀಟ್ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಇದಕ್ಕೆ ಈ ಥರ ಕ್ರಿಯೇಟ್ ಮಾಡೋದಕ್ಕೆ ನಾನು ದಾರ ಬಂದು 6 ಎಳೆ ದಾರನ ತೊಗೊಂಡಿದ್ದೀನಿ. 2 ಕಲರಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಟೋನ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಇರುವಂಥ ಬೀಡ್ಸಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ನಿಮ್ಮ ಸೀರೆಗೆ ಯಾವ ಕಲರ್ ಇದೆ ನೋಡ್ಕೊಂಬಿಟ್ಟು ಚೂಸ್ ಮಾಡಿಕೊಂಡು ಆ ಕಲರ್ ಬೀಡ್ಗಳನ್ನ ತಂದು ಲಾಸ್ಟಲ್ಲಿ ನೀವು ಫಿನಿಶಿಂಗ್ ಅನ್ನೋದು ಕೊಡ್ಬೋದು. ಫಸ್ಟ್ ಇನ್ನೂ ಒಂದೇನಪ್ಪ ಅಂತಂದರೆ, ಮೊನ್ನೆ ತಾನೇ ತೋರಿಸಿದ್ದೆ ಈ ಗಂಡ ಬೇರುಂಡ ಡಿಸೈನು. ತುಂಬ ಜನಕ್ಕೆ ಇಷ್ಟ ಆಯಿತು. ಬಟ್ ಈ ಲುಕ್ ಬರಬೇಕಾದ್ರೆ ಫಸ್ಟ್ ನಾನು ಕ್ರಿಯೇಟ್ ಮಾಡಿರೋದು ಈ ಲುಕ್ಕು. ಸೊ ಈ ಲುಕ್ ಹಾಕಿದಾಗ ನನಗೆ ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಆಮೇಲೆ ಕ್ರಿಯೇಟ್ ಮಾಡಿರೋದೇ ಈ ಒಂದು ಡಿಸೈನು. ಫಸ್ಟ್ ನಾನು ಕ್ರಿಯೇಟ್ ಮಾಡಿದಾಗ ಈ ಥರ ಇತ್ತು, ಸೆಕೆಂಡ್ ಕ್ರಿಯೇಟ್ ಮಾಡಿದಾಗ ಫಿನಿಶಿಂಗ್ ಈ ಥರ ಬಂತು. ಸೊ ಫಸ್ಟ್ ಡಿಸೈನ್ ಟ್ರೈ ಮಾಡಬೇಕಾದ್ರೆ ಹಾಗೇ ನಮಗೆ ಏನೋ ಒಂಥರ ಚೇಂಜಸ್ ಅನ್ನಿಸುತ್ತೆ. ಸೊ ಈ ಥರ ಕ್ರಿಯೇಟ್ ಮಾಡ್ಕೊಂಡಾಗ ನಾವು ಎಲ್ಲೆಲ್ಲಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಬೋದು ಅನ್ನೋದು ಐಡಿಯಾಸ್ ಬರುತ್ತೆ. ಸೊ ಯಾರಾದರೂ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂಗಿದ್ರೆ ಒಂದು ಸತಿ ಸ್ಯಾಂಪಲಾಗಿ ಟ್ರೈ ಮಾಡಿ, ಆಮೇಲೆ ನೀವು ಅಲ್ಲಿ ಅಬ್ಸರ್ವ್ ಮಾಡಿ ನಾವು ಎಲ್ಲೆಲ್ಲಿ ಏನೇನು ಎಕ್ಸ್ಟ್ರಾನ ಆ್ಯಡ್ ಮಾಡ್ಬೋದು ಅಂತ ಐಡಿಯಾಸ್ ಬರುತ್ತೆ ನಿಮಗೆ. ಯಾಕೆ ತೋರಿಸಿದ್ದೀನಿ ಅಪ್ಪ ಅಂತಂದರೆ, ಸೊ ಇದ್ರದ್ದು ತುಂಬ ಜನ ಇಷ್ಟಪಟ್ಟಿದ್ರಿ. ಹಂಗಾಗಿ ಇವತ್ತು ಮತ್ತೆ ಅಂಥದ್ದೇ ಒಂದು ಡಿಫ್ರೆಂಟಾಗಿ ಪಿಕೋ ಡಿಸೈನ್ನ ತೊಗೊಂಡು ಬಂದಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಒಂದು ನಾಟನ್ನು ಹಾಕ್ಕೊತೀನಿ. ಸೊ ಒಂದು ನಾಟನ್ನ ಹಾಕ್ಕೊಂಬಿಟ್ಟು ಇದನ್ನು ಟೈಟಾಗಿ ಎಳ್ಕೊಳ್ಳೋಣ. ಎಳ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಗ್ರಿಪ್ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಥ್ರೆಡನ್ನು ಬಿಟ್ಟಿರಿ. ಲಾಸ್ಟಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಗಂಟು ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ. 1 2 3 4 5 6 7 8 9 10 ಇಲ್ಲಿ 10 ಚೈನ್ಗಳನ್ನ ಹಾಕಿದ್ದೀನಿ. ಈ ಥರ 10 ಚೈನ್ಗಳನ್ನ ಹಾಕಿದ ಮೇಲೆ ಸೊ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ ಆ ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತಗೊಂಡು ಇದಕ್ಕೆ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಳ್ಳೋಣ. ಸೊ ಒಂದೇ ಸತಿ 2ರಿಂದ ಪಾಸ್ ಮಾಡ್ಕೊಳ್ಳಿ. ಈ ರೀತಿ ಎರಡನ್ನೂ ಒಂದೇ ಸತಿ ಈ ರೀತಿ ಸ್ಲಿಪ್ ನಾಟ್ನ ಹಾಕ್ಕೊಂಡ್ಮೇಲೆ ಈಗ ನೀಡೋ ಮೇಲೆ ದಾರ ಯಾವುದೇ ತೊಗೊಳ್ದೇನೆ ಹಾಗೆ ಈ ರಿಂಗ್ ಬೀಡ್ ಅಂದರೆ ಈಗೇನು ರಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದರೊಳಗಡೆ ಮತ್ತೆ ಒಂದು ಸತಿ ದಾರನ ತೊಗೊಂಡು ಫಸ್ಟ್ ಇನ್ನೊಂದು ಸತಿ ಲಾಕ್ ಮಾಡ್ಕೊಂಬಿಡೋಣ ನಮ್ಮ ಸೇಫ್ಟಿಗೋಸ್ಕರ. ಸೊ ಈ ರೀತಿ ಟೈಟಾಗಿ ಲಾಕನ್ನು ಹಾಕಿದ ಮೇಲೆ ಇದನ್ನು ಸ್ವಲ್ಪ ವರ್ಕ್ ಮಾಡ್ಕೊತ ಒಳಗಡೆ ಕವರ್ ಹಾಕಿದ ಮೇಲೆ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಹೀಗೆ ನೀವು ಕಟ್ ಮಾಡ್ಕೋಬೋದು. ಬಟ್ ನಾನು ಸ್ವಲ್ಪ ಗ್ರಿಪ್ ಹಿಡಿಯುತ್ತೆ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ನಿಮ್ಗೇನಾದರೂ ಅಡ್ಡಿ ಬಂತು ಅಂದರೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 10 ಚೈನ್ ಹಾಕಿ ಈ ರೀತಿ ಚೈನ್ ಥರ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ನೀಡ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ನಾವು ಮಾಡ್ಕೊಂಡಿರುವಂಥ ಚೈನ್ ಸರ್ಕಲ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀಡ ಮೇಲೆ ದಾರ ಸುತ್ಕೋಬೇಕು, ಮತ್ತು ಇದರೊಳಗಡೆ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ನೀಡ ಮೇಲೆ ದಾರ ತೊಗೊಳ್ಬೇಕು, ಮತ್ತೆ ಒಂದು ಸತಿ, ಆಮೇಲೆ 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ ನೀಡ ಮೇಲೆ ದಾರ ತೊಗೊಳ್ಳೋಣ. ಸೊ ಕೆಳಗಡೆ ಏನು ನಾವು ರಿಂಗ್ ಥರ ನಾವು 10 ಚೈನ್ಗಳು ಹಾಕಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಆ ಒಂದು ಸರ್ಕಲಲ್ಲಿ ನೀವು 18 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ ಫಸ್ಟು. ಸೊ ಈಗ ನಾನು 18 ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 18 ಡಬಲ್ ಕ್ರೋಶೆನ ಹಾಕಿದ್ದೀನಿ. 18 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 18 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ ಮಾಡ್ಕೋಬೇಕು. 2 ಚೈನ್ ಹಾಕಿದ ಮೇಲೆ ಮತ್ತೆ ನೀಡ ಮೇಲೆ ದಾರನ ಸುತ್ಕೋಬೇಕು. ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಏನು ಚೈನ್ ಏನಿದೆಯಲ್ಲ ಅದರೊಳಗಡೆ ಮತ್ತೆ ಈಗ ಡಬಲ್ ಕ್ರೋಶೆನ ಹಾಕೋಬೇಕು. ಈಗ ಮತ್ತೆ 5 ಸತಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 18 ಡಬಲ್ ಕ್ರೋಶೆನ ಹಾಕಿದ್ದೀನಿ. 18 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 2 ಚೈನ್ಸ್ನ ಮಾಡಿಕೊಂಡು ಈಗ ಮತ್ತೆ ನಾನು 5 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ.
ಈಗ ನೋಡಿ 18 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್ ಹಾಕಿದ ಮೇಲೆ ಮತ್ತೆ 5 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಇಲ್ಲಿ ನಾನು ಲಾಕ್ ಮಾಡ್ತಾ ಇಲ್ಲ, ಇಲ್ಲಿ ಹಾಗೆ ಬಿಡಬೇಕಾಗತ್ತೆ. ಈಗ 5 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀವಲ್ವ, ಈಗ ಮತ್ತೆ ಚೈನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. 1 2 3 4 ಆ್ಯಂಡ್ 5 5 ಚೈನ್ ಹಾಕಿದ ಮೇಲೆ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ಪಾಯಿಂಟನ್ನು. 5 ಚೈನ್ ಹಾಕಿದ ಮೇಲೆ ಮತ್ತೆ ಈಗ 5 ಚೈನ್ ಮೇಲೆ ಇಲ್ಲಿ ಗ್ರಿಪ್ ಇಟ್ಕೊಂಡ್ಬಿಟ್ಟು ಮತ್ತೆ ಈಗ 5 ಚೈನ್ನ ಹಾಕೋಬೇಕು. 2 3 4 ಸೊ 5 ಟೋಟಲ್ ಆಗಿ 10 ಚೈನ್ಗಳನ್ನ ಆಗಿದೆ. 10 ಚೈನ್ ಅಂದರೆ ಮಿಡ್ಲಲ್ಲಿ ಈ ಕಡೆ ಕೆಳಗಡೆ 5 ಚೈನ್ನ ಬಿಟ್ಬಿಟ್ಟು ಮೇಲೆ ಹೋಲ್ಗೆ ನೀಡಲ್ಲ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇಲ್ಲಿ ಕೂಡ ನಾನು ಸ್ಲಿಪ್ ನಾಟ್ನ ಹಾಕ್ಕೊತಾ ಇದ್ದೀನಿ. ಒಂದೇ ಸತಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಮಗೆ 5 ಚೈನ್ಗೆ ಒಂದು ರಿಂಗ್ ಥರ ಈ ಒಂದು ಚೈನ್ ಅನ್ನೋದು ಬರುತ್ತೆ ನಮಗೆ. ಈ ರೀತಿ ರಿಂಗ್ ಥರ 5 ಚೈನ ಲಾಕನ್ನು ಹಾಕಿದ ಮೇಲೆ ನೋಡಿ 1 2 ಚೈನ್ ಹಾಕ್ಕೋಬೇಕು. 2 ಚೈನ್ಸನ್ನು ಹಾಕಿ ಸ್ವಲ್ಪ ಇದನ್ನು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೊಬೇಕು ಡಿಸೈನ. ಸೊ ಈ ರೀತಿ 5 ಚೈನ ರಿಂಗ್ ಥರ ಹಾಕಿದ ಮೇಲೆ 2 ಚೈನ್ಸನ್ನ ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ 5 ಚೈನ್ ರಿಂಗ್ ಥರ ಏನು ಮಾಡಿದ್ದೀವಲ್ವ, ಸೊ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಈಗ ಡಬಲ್ ಕ್ರೋಶೆಯನ್ನು ಹಾಕ್ತಾಯಿದ್ದೀನಿ. 2ರಿಂದ 1 ಸತಿ 2ರಿಂದ 1 ಸತಿ ಇಲ್ಲಿ 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ. ಆಮೇಲೆ ಈಗ ಮತ್ತೆ 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ಸನ್ನ ಹಾಕಿಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆ 3 ಚೈನ್ ಏನಿತ್ತಲ್ಲ ಇಲ್ಲಿ 2 ಚೈನ್ ಏನಿದೆಯಲ್ಲ, ಸೊ ಈ ಮಿಡ್ಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸೊ ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ 4 ಮಾಡ್ಕೊಂಡಾಗ ಆ ಫೇಸ್ ಹತ್ತಿರ ಇರುವಂಥ ಆ ಮೂತಿ ಅನ್ನೋದು ಇಲ್ಲಿ ನಮಗೆ ಬರುತ್ತೆ, ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ಅಂದರೆ 4 ಚೈನ್ ಹಾಕಿ ಲಾಕ್ನ ಹಾಕಿದ ಮೇಲೆ ಈಗ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ಈಗ ಮತ್ತೆ ಡಬಲ್ ಕ್ರೋಶೆ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸತಿ 2ರಿಂದ 1 ಸತಿ ಇಲ್ಲಿ ನಾವು 5 ಚೈನ್ ಥರ ಏನು ಕ್ರಿಯೇಟ್ ಆಗಿದೆಯಲ್ಲ ಇದರೊಳಗಡೆ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇದೇ ಒಂದು ಗ್ಯಾಪಲ್ಲಿ 9 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗತ್ತೆ. ಸೊ ಈ ರಿಂಗ್ ಒಳಗಡೆ 9 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇದರದ್ದು ಫೇಸ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಸೊ ಈ ರೀತಿ ರೆಡಿ ಹಾಕಿದ ಮೇಲೆ ನೋಡಿ ಈಗ ನಾವು ಲಾಕ್ ಮಾಡ್ಕೋಬಾರ್ದು. ಲಾಕ್ ಏನಿಲ್ಲಿ ಯಾವುದೇ ಒಂದು ಲಾಕ್ ಮಾಡ್ಕೊಳ್ಳೋಂಗಿಲ್ಲ. ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 9 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಕೆಳಗಡೆ 5 ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿ 5 ಚೈನ್ ಬಿಟ್ಟಿದ್ದೀವಲ್ವ, ಸೊ ಈ 5 ಚೈನಲ್ಲಿ ಇದನ್ನ ಥರ ಗ್ರಿಪ್ ಇಟ್ಕೊಳ್ಳಿ 2 ಕೈಯಲ್ಲಿ. ಸೊ ಈ 5 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡ್ರೆ ಈಗ ನೀಡಲ್ ಮೇಲೆ ನೋಡಿ 3 ದಾರ ಇದೆ. ಈ 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಒಂದೇ ಸತ್ತೆ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಈ 5 ಚೈನ್ ಕವರ್ ಆಗೋವರೆಗೆ ಹಾಕ್ಕೋಬೇಕು. ಎಷ್ಟು ಹಾಫ್ ಡಬಲ್ ಕ್ರೋಶೆ ಹಾಕಬೇಕು ಅಂದರೆ ಈ 5 ಚೈನ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಕವರ್ ಆಗಬೇಕು ಅಂತಂದರೆ ಆ ಶೇಪ್ ನಮಗೆ ಬರಬೇಕು ಅಂದರೆ ಇಲ್ಲಿ 9 ಬಾರಿ ನೀವು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ಕೂಡ ನಾವು 9 ಡಬಲ್ ಕ್ರೋಶೆನ ಹಾಕಿದ್ದೀವಿ. ಇಲ್ಲಿ ಕೂಡ 9 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಫೇಸ್ ಹತ್ರ ಬಂದು 9 ಡಬಲ್ ಕ್ರೋಶೆ, ನೆಕ್ ಹತ್ರ ಬಂದು ಅಂದರೆ ಕುತ್ತಿಗೆ ಹತ್ರ ಬಂದು 9 ಹಾಫ್ ಡಬಲ್ ಕ್ರೋಶೆ. ಸೊ ಕೌಂಟಿಂಗ್ ಕರೆಕ್ಟಾಗಿ ಇಟ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಸೊ ಹಾಫ್ ಡಬಲ್ ಕ್ರೋಶೆ ಇಲ್ಲಿ ನಾನು 9 ಹಾಫ್ ಡಬಲ್ ಕ್ರೋಶೆನ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಸೊ ಈ 5 ಚೈನ್ ಒಳಗಡೆ 9 ಹಾಫ್ ಡಬಲ್ ಕ್ರೋಶೆ ಹಾಕಿದಾಗ ಈ ಶೇಪ್ ಅನ್ನೋದು ಈ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಈಗ ಲಾಕ್ ಮಾಡ್ಕೋಬೇಕು. 9 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿಬಿಟ್ಟು ಕೆಳಗಡೆ ಏನು ನಾವು ರಿಂಗ್ ಥರ ಇದೆಯಲ್ಲ ಅದರಲ್ಲಿ ಒಳಗಡೆ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀವಲ್ವ, ಸೊ ಅಲ್ಲಿ ಈ 2 ಚೈನ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಈಗ ಮತ್ತೆ ದಾರನ ಕಟ್ ಮಾಡಿಕೊಂಡು ಬೇರೆ ಕಲರ್ ದಾರನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಲಾಕ್ ಹಾಕಿದ ಮೇಲೆ ನಾನು ಬೇರೆ ಕಲರ್ ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ನಾವು 2 ಚೈನ್ಸನ್ನ ಹಾಕೋವರೆಗೆ ಅಷ್ಟು ಲೆಂತ್ ಇರುವಾಗಲೇ ಬೇರೆ ಕಲರ್ ದಾರನ ನೀವು ಜಾಯಿಂಟ್ ಮಾಡ್ಕೋಬೇಕು. ಹಂಗಾಗಿ ಈ ರೀತಿ ದಾರನ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನೋಡಿ 1 ಚೈನ್ 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿಬಿಟ್ಟು ಈ 2 ಚೈನ್ಸ್ ಇಲ್ಲೇನು ಸ್ಟಾರ್ಟಿಂಗಲ್ಲಿ ನಾವು ಚೈನ್ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀವಲ್ವ, ಸೊ ಅದ್ರ ಒಳಗಡೆ ಈ 2 ಚೈನ್ಸನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದಾಗ ಕರೆಕ್ಟಾಗಿ ದಾರ ಅಲ್ಲಿಗೆ ನಿಮಗೆ ಬರುತ್ತೆ.
ಸೊ ಈ ರೀತಿ ಹಾಕಿದ ಮೇಲೆ ಈಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. ಈ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಈ ಥರ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿದ ಮೇಲೆ ಈಗ 4 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ತಕೊಂಡು ಕೆಳಗಡೆ ನಾವು ಏನು ಡಬಲ್ ಕ್ರೋಶೆನ ಹಾಕಿದ್ದೀವಲ್ಲ ಹೋಲ್ಸ್ ಏನು ಕಾಣಿಸ್ತಾ ಇರುತ್ತೆ ನೋಡಿ, ಹೋಲ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಬೇಡ. ಆದಷ್ಟು ಪಾಯಿಂಟ್ ಅಂದರೆ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ನೋಡಿ ಗ್ಯಾಪ್ ಏನಿದೆಯಲ್ಲ, ಸೊ ಈ ಚೈನಲ್ಲಿ ವರ್ಕ್ ಮಾಡ್ತಾಯಿದ್ವಿ, ಬಟ್ ಇದಕ್ಕೆ ನಾನು ಮಿಡ್ಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸತಿ, ಸೊ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದು 2 ಮಧ್ಯದಲ್ಲಿ 3 ಚೈನ್ ಹಾಗೆ 4 ಚೈನ್ ಹಾಗೆ ತ್ರಿಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ನೀಡಲ್ನ ಹಾಕ್ಬಿಟ್ಟು ದಾರ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ನಿಮಗೇನಾದರೂ ಅಡ್ಡಿ ಬರುತ್ತೆ ನನಗಿದೆ ಸ್ವಲ್ಪ ಶಾರ್ಟಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲಿ ಒಮ್ಮೆ ಗಮ್ ಹಾಕಬೇಕಾದ್ರೆ ಎಲ್ಲವನ್ನು ಅಂಟಿಸ್ಕೊಂಡ್ಬಿಟ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಈಗ ಒಂದು ಪಿಕೋ ಹಾಕಿದ ಮೇಲೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕೆಳಗಡೆ ಮಿಡ್ಲಲ್ಲಿ ನೀಡಲ್ನ ಹಾಕಿ, ಚೈನ್ ಮೇಲೆ ಬೇಡ, ಡಬಲ್ ಕ್ರೋಶೆ ಮಿಡ್ಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಡಬಲ್ ಕ್ರೋಶೆನ ಗ್ಯಾಪ್ ಮಾಡಿಕೊಂಡು ಸೊ ಆ ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ದಾರ ಪಾಸ್ ಮಾಡ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಸೆಕೆಂಡ್ ರೌಂಡಲ್ಲಿ ಕಂಪ್ಲೀಟಾಗಿ ನಾವು ಏನು 18 ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ, ಸೊ ಆ ಒಂದು ಯಾವುದೇ ಒಂದು ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡ್ದಂಗೆ ಎಲ್ಲ ಡಬಲ್ ಕ್ರೋಶೆ ಮಿಡ್ಲಲ್ಲಿ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಗೆ 3 ಚೈನ್, ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಸೊ ಈ ಥರ ರೌಂಡಾಗಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಈ ರೀತಿ ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಚೈನ್ ಏನಿದೆಯಲ್ಲ ಅಲ್ಲಿವರೆಗೂ ಮಾತ್ರ ನೀವು ಪಿಕೋ ವರ್ಕನ್ನು ಮಾಡ್ಕೋಬೇಕು. ಇನ್ನೂ ಒಂದು ಪಿಕೋ ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ, ಪೇಂಟ್ ಪಾಯಿಂಟ್ ಸೆಂಟ್ರಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ. ಸೊ ನಿಮ್ಗೆ ಏನಾದರೂ ಇದ್ದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಡಿಸೈನ್ ಏನಾಗಲ್ಲ, ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಆಗಿರುತ್ತೆ ಇದು. ನೀವು ಇದಕ್ಕೆ ಕುಚ್ಚು ಬೇಕಿದ್ರೆ ಹಾಕೋಬೋದು, ಇಲ್ಲ ಕುಚ್ಚು ಇಲ್ಲೇ ಕೂಡ ನೀವು ಅದೇ ಒಂದೇ ಸತಿ ಅಟ್ಯಾಚ್ ಕೂಡ ಮಾಡಿಕೊಂಡು ಹಾಗೆ ಕೂಡ ನೀವು ಬಿಟ್ಕೋಬೋದು. ಸೊ ಈ ರೀತಿ ಕಂಪ್ಲೀಟಾಗಿ ಮೇಲೆ ಲೈನಲ್ಲಿ ಈ ಥರ ಪಿಕೋ ವರ್ಕ್ ಹಾಕಿದ ಮೇಲೆ ನೋಡಿ ಲಾಸ್ಟಲ್ಲಿ ಮತ್ತೆ 3 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ಸ್ನ ಹಾಕಿಬಿಟ್ಟು ಸೇಮ್ ಪಾಯಿಂಟ್ ಅಂದರೆ ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀವಲ್ವ ಅಲ್ಲಿಗೆ ಈ ಚೈನ್ನ ಲಾಕ್ ಮಾಡಿಕೊಂಡು 2-3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 18 ಡಬಲ್ ಕ್ರೋಶೆ ಕಂಬಕ್ಕೆ ಮಾಡಿದ್ದೀನಿ. ಇಲ್ಲಿ ಹಾಕಿರುವಂಥ 5 ಡಬಲ್ ಕ್ರೋಶೆ ಕಂಬಕ್ಕೆ ಯಾವುದೇ ರೀತಿ ವರ್ಕ್ ಅನ್ನೋದು ನೀವು ಮಾಡೋಂಗಿಲ್ಲ. ಸೊ ಇಲ್ಲಿಗೆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸೊ ಈ ಥರ ಕಟ್ ಮಾಡಿಕೊಂಡು ಥ್ರೆಡನ್ನು ಎಳ್ಕೋಬೇಕು. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಲಾಸ್ಟಲ್ಲಿ ಎಲ್ಲನೂ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಇದನ್ನು ಈ ಎಕ್ಸ್ಟ್ರಾ ದಾರ ಏನಿದೆ ಇದು ಮತ್ತು ಇಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂಥ ದಾರನ ಫಸ್ಟ್ ಇದಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ಈ ಎಕ್ಸ್ಟ್ರಾ ದಾರನ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ಈ ರೀತಿ ಅಂಟಿಸ್ಕೊಂಡ್ಮೇಲೆ ಇದನ್ನು ರೈಟ್ ಸೈಡಲ್ಲಿ ಡಿಸೈನ ತಿರ್ಸ್ಕೋಬೇಕು. ತಿರ್ಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಡಿಸೈನ ನಾವು ಇಟ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾವು ನೆಕ್ ಏನಿದೆಯಲ್ಲ ಇದನ್ನು ಈ ರೀತಿ ರೌಂಡಾಗಿ ಇದನ್ನು ತಿರ್ಸ್ಕೋಬೇಕು. ಫಸ್ಟು ಗಮ್ ಹಾಕ್ದೇನೆ ಇದನ್ನು ತಿರ್ಸ್ಕೊಂಡು ಫಸ್ಟು ಯಾವ ಪ್ಲೇಸ್ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡ್ಕೊಬೇಕು. ಫಸ್ಟು ನೋಡ್ಕೊಂಬಿಟ್ಟು ನಾವು ಥ್ರೆಡ್ ವರ್ಕ್ ಮಾಡಿರ್ತೀವಿ, ಎಲ್ಲೆಲ್ಲಿ ಯಾವುದೊಂದು ವರ್ಕ್ ನೀಟಾಗಿ ಕಾಣಿಸಿಲ್ಲ ಅಂತಂದರೆ ಅದನ್ನೆಲ್ಲ ಕೈಯಿಂದ ನೀಟಾಗಿ ಮಾಡ್ಕೋಬೇಕು. ಫಸ್ಟು ಈ ಥರ ನೀಟಾಗಿ ಮಾಡ್ಕೊಂಡಾಗ ನಾವು ಮಾಡಿರೋ ವರ್ಕ್ ನೀಟಾಗಿ ಕಾಣಿಸುತ್ತೆ ಅಲ್ಲಿ. ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕಂಪ್ಲೀಟಾಗಿ ಈ ರೀತಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ನೋಡ್ಕೊಳ್ಳಿ, ಆಮೇಲೆ ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಗಮನ ಹಾಕೋಕ್ಕೆ ಹೋಗ್ಬೇಡಿ. ಸೊ ಈ ರೀತಿ ಪ್ಲೇಸ್ ಕರೆಕ್ಟಾಗಿ ಕುಂತ್ಕೊಳ್ತಾ ಇಲ್ಲ ನೋಡಿಕೊಂಡು ನಾವು ಮಾಡಿರೋ ವರ್ಕ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೋಡ್ಕೊಂಬಿಟ್ಟು ಇದು ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೌಂಟ್ ತೊಗೊಂಡು ಹೋಗ್ಕೊಳ್ಳಿ. ನಾವು ಕೌಂಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಯಾವುದೇ ರೀತಿ ಮಿಸ್ಟೇಕ್ ಆಗಿ ಬರೋದಿಲ್ಲ. ಸೊ ಈ ರೀತಿ ನೋಡ್ಕೊಂಡ್ಮೇಲೆ ಈಗ ಮತ್ತೆ ಇಲ್ಲಿ ಗಮ್ಮನ್ನು ಹಾಕ್ಕೋಬೇಕು. ಈ ರೀತಿ ಗಮ್ ಪೇಸ್ಟ್ ಮಾಡಿ ಆಮೇಲೆ ಮತ್ತೆ ಸೇಮ್ ಇದನ್ನು ಇಲ್ಲಿ ನಾವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಸೊ ನಿಮ್ಮ ಸೀರೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡಿ ಮಾಡಿಕೊಂಡು ಈ ರೀತಿ ಗಮ್ ಹಾಕಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಮೇಲೆ ಸೊ ಸೆಕೆಂಡ್ ರೌಂಡು ನೀವು ಸ್ಟಿಕ್ಕರ್ಸ್ಗಳನ್ನ ಅಂಟಿಸ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಡಿಸೈನ್ಸ್ ಅನ್ನೋದು ಬರುತ್ತೆ.
ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಎಕ್ಸ್ಟ್ರಾ ಈ ರೀತಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಇಲ್ಲಿ ಫೇಸಿಗೆ ಮತ್ತು ಈ ಕಣ್ಣಿಗೆ ಒಂದು ಬೀಡ್ಸ್ ಅನ್ನೋದು ಹಾಕೋಣ. ಅಲ್ಲಿ ಕೂಡ ನಾನೀಗ ಗಮ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಗಮ್ ಹಾಕಿದ ಮೇಲೆ ಇಲ್ಲಿ ಚಿಕ್ಕದಾಗಿ ಒಂದು ಶುಗರ್ ಬೀಡ್ಸ್ ಇರೋಷ್ಟು ಈ ಹೋಲ್ ಕಣ್ಗಳ ಹತ್ರ ಆ ಬೀಡ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ವೈಟ್ ಕಲರ್ ಸ್ಟೋನ್ಸನ್ನ ಹಾಕಿದ್ದೀನಿ. ಹಾಗೆ ಇಲ್ಲಿ ಬಂದು ಮೇಲೆ ಯೆಲ್ಲೋ ಮತ್ತು ಒಂದು ಪಿಂಕ್ ಕಲರ್ ಸ್ಟೋನ್ಸ್ನ ಹಾಕಿದ್ದೀನಿ. ಸೊ ನನ್ನ ಹತ್ರ ಇರೋದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟು ಫಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಎಲ್ಲವನ್ನು ನೀವು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಮ್ಯಾಚಿಂಗ್ ಇಲ್ಲ ಅಂತ ಮತ್ತೆ ಹೇಳ್ಬೇಡಿ, ನನ್ನ ಹತ್ರ ಇರೋದನ್ನು ತೋರಿಸಿದ್ದೀನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿ ನೀವು ಸ್ಯಾರಿಗೆ ಟ್ರೈ ಮಾಡ್ಕೊಳ್ತಾಗಿದ್ರೆ ಫಸ್ಟ್ ಎಲ್ಲದನ್ನು ರೆಡಿ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಮ್ಯಾಚಿಂಗ್ ಆಗಿ ನೀಟಾಗಿ ಬರುತ್ತೆ. ಸೊ ಎಲ್ಲವನ್ನು ಸೀರೆಗೆ ಈ ರೀತಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಡ್ರೈ ಆಗೋದಕ್ಕೆ. ಡ್ರೈ ಆದಮೇಲೆ ನೀವು ಆರಾಮಾಗಿ ಸೀರೆಗೆ ಮತ್ತೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ನಿಮಗೆ ಕುಚ್ಚು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು ಅಂತ. ಬಟ್ ಇವತ್ತು ಕುಚ್ಚು ಕಟ್ಟೋದಕ್ಕೆ ಈ ಥರ ಚೈನ್ಸ್ ಅನ್ನೋದು ಮಾಡ್ಕೋಬೇಕು. ಫಸ್ಟು ಯಾವ ರೀತಿ ಚೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಚೈನ್ ಹಾಕೋದಕ್ಕೆ ಸೇಮ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೇಲೆ ಕಂಪ್ಲೀಟಾಗಿ ಪಿಕೋ ವರ್ಕ್ ಹಾಕೋದ್ರಿಂದ ಕೆಳಗಡೆ ಹಾಕುವಂಥ ಲೆನ್ಸ್ಗೆ ಯಾವುದೇ ಒಂದು ಪಿಕೋ ವರ್ಕ್ ಬೇಡ. ಹಾಗೆ ಸಿಂಪಲ್ಲಾಗಿ ಚೈನ್ಸನ್ನ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೋದು. ಸೊ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಅದೇ ಪಾಯಿಂಟ್ಗೆ ಮತ್ತೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಸತಿ ಲಾಕ್, ಮತ್ತು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಮತ್ತೆ 1, 2, 3, 4 ಚೈನ್ಸ್ ಮತ್ತು ಈ 4 ಚೈನ್ ಒಳಗೆ. ಸೊ ಇದೇ ಥರ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ನೀವು 4 ಚೈನ್ಸನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಸ್ಯಾರಿ ಫುಲ್ಲು 4 ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಗ್ಯಾಪ್ ಡಿಸ್ಟೆನ್ಸ್ ಬಂದು ಇದಕ್ಕೆ ಯಾವುದೇ ಒಂದು ಮೆಜರ್ಮೆಂಟ್ ಬೇಕಾಗಿಲ್ಲ. ಈ ಥರ ಚೈನ್ ಹಾಕೋದ್ರಿಂದ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಚೈನ್ ಒಳಗಡೆ. ಮಣಿ ಇಷ್ಟಪಡೋರಾಗಿದ್ದರೆ, ಇಲ್ಲ ಬೇಡ ಮಣಿ ಇಷ್ಟ ಇಲ್ಲ ನಮಗೆ ಅನ್ನೋರು ಹಾಗೆ ನೀವು ವರ್ಕ್ನ ಮಾಡಿ. ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಸ್ಯಾರಿ ಪಲ್ಲು ಸ್ಟಾರ್ಟಿಂಗ್ ಆದರೆ ಇಲ್ಲಿ ಮೆಜರ್ಮೆಂಟನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ 3 ಚೈನ್ಸ್ ಅಂದರೆ 4 ಚೈನು 3 ಟೈಮ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿಗೆ ಇದು ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಇಲ್ಲಿ ನೀವು ಇದನ್ನು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಗಮ್ ಹಾಕ್ಬಿಟ್ಟು ಇದನ್ನು ಸ್ಟಿಕ್ ಮಾಡಿಕೊಂಡು ಕೆಳಗಡೆ ಬಂದು ಒಂದು ಹ್ಯಾಂಗಿಂಗ್ ಬೀಡ್ಸ್ ಕೂಡ ಹಾಕೋಬೋದು. ಕುಚ್ಚು ಬೇಡ ಅನ್ನೋರು, ಇಲ್ಲ ನೀವು ಕುಚ್ಚು ಹಾಕೊಳ್ಳೋಂಗಿದ್ರೆ ಈ 4 ಚೈನಲ್ಲಿ ನೀವು ಕುಚ್ಚನ್ನು ಕಟ್ಕೋಬೋದು. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಯಾರೆಲ್ಲ ಕುಚ್ಚು ಬೇಡ ನಮಗೆ ಬಾರ್ಡರ್ ಥರ ಇಲ್ಲಿ ಅನ್ನೋಂಗಿದ್ರೆ ಆ ಥರ ಕೂಡ ಟ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಕೂಡ ಟ್ರೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆಚೆಗೆ ಗ್ಯಾಪು ಮತ್ತು 3 ಚೈನ್ ಮತ್ತು ಇದರೊಳಗಡೆ ಇಡೋಕ್ಕೆ ಲಾಕ್. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಸೀರೆ ಪಲ್ಲುಗೆ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂತು. ಮಾಮೂಲಾಗಿ ಹ್ಯಾಂಗಿಂಗ್ ಬೀಡ್ಸ್ಗಿಂತ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟೋದು ಕೂಡ ತುಂಬ ಈಸಿ. ಈ 4 ಚೈನಲ್ಲಿ ಕುಚ್ಚನ್ನು ಹಾಕ್ಬಿಟ್ಟೆ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ. ಗ್ಯಾಪ್ ಕೂಡ ಅಷ್ಟೇ 2 ಫಿಂಗರ್ಸ್ ಗ್ಯಾಪ್ ಇದೆ ಅಷ್ಟೇ, ಕರೆಕ್ಟಾಗಿ ಚೈನ್ ಕೂಡ ಮೆಜರ್ಮೆಂಟ್. ಸೊ ಹಂಗಾಗಿ ಈ ಥರ ಚೈನ್ ಹಾಕ್ಕೊಂಡ್ಬಿಟ್ಟು ವರ್ಕನ್ನ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಕಂಪ್ಲೀಟಾಗಿ ಈ ಥರ ಕುಚ್ಚನ್ನು ಹಾಕಿಬಿಟ್ಟು ಅಟ್ಯಾಚ್ ಮಾಡಿ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಸ್ಯಾಂಪಲ್ ಆಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಕಸ್ಟಮರ್ ಬಂದು ಯಾರಾದರೂ ಓಕೆ ಅಂದ್ಕೊಂಡಾಗ ಇದು ಕಂಪ್ಲೀಟ್ ಸೀರೆಗೆ ಹಾಕಿಬಿಟ್ಟು ಕೂಡ ಮತ್ತೆ ಒಂದು ಸತಿ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಸೀರೆ ಹಾಕಿದಾಗನೇ ತುಂಬಾ ಲುಕ್ ಅನ್ನೋದು ಕಾಣಿಸೋದು. ಗಮ್ ಹಾಕಿದ ಮೇಲೆ ನೀವು ಸ್ಟಿಕ್ ಮಾಡೋದನ್ನು ಮರಿಬೇಡಿ. ಒಂದು ಹೊಲಿಗೆ ಹಾಕಿಬಿಟ್ರೆ ಸೇಫಾಗಿ ಡಿಸೈನ್ ಅನ್ನೋದು ಇರುತ್ತೆ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸುತ್ತೆ. ಕುಚ್ಚು ನೋಡಿ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿಲ್ಲ ಅಂದರೆ ಈ ರೀತಿ ಕೂಡ ನೀವು ಹ್ಯಾಂಗಿಂಗ್ಸ್ ಥರ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ನೀವು ಈ ರೀತಿ ಕುಚ್ಚು ಬೇಡ ಅನ್ನೋರು ಈ ಥರ ಕೂಡ ನೀವು ಹಾಕೋಬೋದು. ಫಸ್ಟ್ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಆಮೇಲೆ ಈ ಕಲರಲ್ಲೇ ಕ್ರಿಯೇಟ್ ಮಾಡಿದೆ. ಸೊ ನೀವು ನೋಡ್ಕೋಬೋದು, ಫಸ್ಟ್ ಏನಾದರೂ ಟ್ರೈ ಮಾಡಿದಾಗ ಇದೇ ಥರ ಸ್ವಲ್ಪ ಮಿಸ್ ಆಗುತ್ತೆ, ಬಟ್ ಸೆಕೆಂಡ್ ಟೈಮ್ ಪರ್ಫೆಕ್ಟಾಗಿ ಡಿಸೈನ್ಸ್ ಅನ್ನೋದು ಬರುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇದಕ್ಕೆ ಸ್ಯಾರಿಗೆ ಕಂಪ್ಲೀಟಾಗಿ ಈ ಥರ ಪೀಸಸ್ಸನ್ನು ನಿಮ್ಮ ಮೇಲೆ ದೂರ ಹತ್ತಿರ ಮಾಡಿ, ಬಟ್ ಇಷ್ಟು ಗ್ಯಾಪ್ ಡಿಸ್ಟೆನ್ಸ್ ಆಗಾದರೆ ಹೇಳೋದಾದರೆ ಒಂದು 15 to 16 ಪೀಸಸ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಒಂದು ರೀತಿ ಹತ್ತಿರ ಇದ್ದಾಗ ಲುಕ್ ಅನ್ನೋದು ಬೇಸ್ ಕಾಣಿಸುತ್ತೆ. ಹಾಗಾಗಿ ಒಂದು 16 ಪೀಸನ್ನು ಮಾಡಿಕೊಂಡ್ರೆ ಒಂದು ಪಲ್ಲುಗೆ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಲುಕ್ ಬಂದು ನೋಡಿ ಈ ಥರ ಇದೆ. ಇದು ಅಂದ್ಕೊಂಡಿದ್ದೀನಿ. ಸೊ ಈ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ನೀವೇ ಕಾರಣ. ಯಾಕಂದರೆ ಫಸ್ಟ್ ಡಿಸೈನ್ಗೆ ತುಂಬಾ ಜನ ಕಾಮೆಂಟ್ ಹಾಕಿಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ರಿ. ಸೊ ಆ ಒಂದು ನಿಮ್ಮ ಪ್ರೀತಿಯಿಂದ ಮತ್ತೆ ಈ ಒಂದು ಡಿಸೈನ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಕೂಡ ಇನ್ನೊಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ಯಾವ ರೀತಿ ಬಂತು ಅಂತ ಕಾಮೆಂಟ್ ಹಾಕೋದನ್ನು
ಮರಿಬೇಡಿ. ನೀವು ಕಮೆಂಟ್ ಹಾಕೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಹಾಗೆ ನಾನು ಹೊಸ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.